ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಬ್ಬ ಮುಗೀತು, ವರಮಹಾಲಕ್ಷ್ಮಿ ಹಬ್ಬ. ಹೇಗೆ ಮಾಡಿದ್ರಿ? ಎಲ್ಲರೂ ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಸೊ ವರಮಹಾಲಕ್ಷ್ಮಿ ಮುಗೀತಾ ಇದ್ದಾಗೆ ಇನ್ನು ಬ್ಯಾಕ್ ಟು ಬ್ಯಾಕ್ ಹಬ್ಬಗಳು ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ಈ ವಾರದಲ್ಲಿ ರಕ್ಷಾಬಂಧನ ಹಬ್ಬ ಕೂಡ ಇದೆ. ಸೊ 1 ಮಿನಿಟ್ ನೋಡಿ, ರಕ್ಷಾಬಂಧನ್ಗೋಸ್ಕರ ನಾನೊಂದಷ್ಟು ಆರ್ಡರ್ ಮಾಡಿದ್ದೀನಿ. ಇದ್ರೊಳಗೆ ಏನಿದೆ ಅಂತ ನೀವು ತಿಳ್ಕೊಬೇಕಾದ್ರೆ ಇವತ್ತಿನ ವ್ಲಾಗನ್ನು ಕಂಪ್ಲೀಟ್ ಆಗಿ ನೋಡಬೇಕು. ಹೌದು, ಇವತ್ತಿನ ವ್ಲಾಗು ನಾನು ರಕ್ಷಾಬಂಧನಿಗಂತ ಒಂದಷ್ಟು ಐಟಮ್ಸ್ನ ತಂದಿದ್ದೀನಿ. ಇದನ್ನು ಯಾರಿಗೆ ಕಳಿಸ್ತೀನಿ, ಏನೇನು ಕಳಿಸ್ತೀನಿ ಎಲ್ಲ ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತೇನಾದರೂ ನೀವು ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವೀಡಿಯೋಸ್ನ ನೋಡಿ ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ. ಬನ್ನಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಇದರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ರಕ್ಷಾಬಂಧನ ಅಂದ ಕೂಡಲೇ ಎಲ್ಲರಿಗೂ ನೆನಪಾಗೋದು ರಾಖಿನೇ. ಆಬ್ವಿಯಸ್ಲಿ ಕರೆಕ್ಟು, ಇದರಲ್ಲಿ ಇರೋದು ರಾಖಿನೇ. ಆ್ಯಕ್ಚುಲಿ ನಾನು ಪ್ರತಿ ವರ್ಷ ನಮ್ಮ ಅಣ್ಣಂಗೆ ಎಲ್ಲ ರಾಖಿ ಕಳಿಸ್ತೀನಿ. ಹಾಗೆ ಶ್ರೀಜುಗೆ ಯಾರ್ಯಾರು ಅಣ್ಣ ಇದ್ದಾರೆ ಅಂದರೆ ನಮ್ಮ ಅಕ್ಕನ ಮಗ ಎಲ್ಲ ಇದ್ದಾರಲ್ವ, ಅವರಿಗೆಲ್ಲ ಕಳಿಸ್ಲಿಕ್ಕೋಸ್ಕರ ಒಂದಷ್ಟು ರಾಖಿನ ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದೀನಿ. ಸೊ ಇವಾಗ ಅದೆಲ್ಲ ಬಂದಿದೆ. ರಾಖಿ ಜೊತೆ ಒಂದಷ್ಟು ಚಾಕ್ಲೇಟ್ಸನ್ನು ಕೂಡ ಬುಕ್ ಮಾಡಿದ್ದೀನಿ. ಸ್ವೀಟ್ಸ್ ಕಳಿಸ್ಬೇಕಲ್ವ, ಸೊ ಸ್ವೀಟ್ ಕಳ್ಸೋಕ್ಕಾಗಲ್ಲ. ಸೊ ಹಾಗಾಗಿ ಎವ್ರಿ ಇಯರ್ ನಾನೇನು ಮಾಡ್ತೀನಿ ಅಂದರೆ ರಾಖಿ ಜೊತೆ ಚಾಕ್ಲೇಟನ್ನು ಕಳಿಸ್ತೀನಿ. ಆ್ಯಕ್ಚುಲಿ ನಾನು ಫಸ್ಟ್ ಪಿ ಯು ಸಿನಲ್ಲಿ ಇರಬೇಕಾದ್ರೆ ನಮ್ಮ ಅಣ್ಣ ಹೈದ್ರಾಬಾದಿಗೆ ಹೋಗಿದ್ದು. ಅವ್ನು ಹೋದಾಗಿಂದ ಪ್ರತಿ ವರ್ಷ ಮಿಸ್ ಮಾಡದೆ ರಾಖಿನ ಕಳಿಸ್ತೀನಿ. ನಾನಷ್ಟೇ ಅಲ್ಲ, ನಮ್ಮ ಅಕ್ಕ ಕೂಡ ಅವನಿಗೆ ರಾಖಿ ಕಳಿಸ್ತಾಳೆ. ನೀವು ಅಷ್ಟೇ, ನಿಮ್ಮ ಅಣ್ಣ ತಮ್ಮ ಯಾರು ದೂರದಲ್ಲಿದ್ದರೆ ಅವರಿಗೆ ರಾಖಿ ಕಳಿಸಿ. ಅವರು ತುಂಬಾ ಖುಷಿ ಪಡ್ತಾರೆ. ನಿಮಗೂ ಕಳಿಸುವಾಗ ಒಂದು ಖುಷಿ ಇರುತ್ತೆ. ಮತ್ತು ಬಾಂಡಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನನಗೆ ಜಾಸ್ತಿ ಟೈಮ್ ಇಲ್ಲ. ಈ ಎಲ್ಲ ರಾಖಿ ಮತ್ತು ಚಾಕ್ಲೇಟ್ಸ್ನ ನಾನು ಪ್ಯಾಕ್ ಮಾಡಬೇಕು. ಇವತ್ತೇ ಪ್ಯಾಕ್ ಮಾಡಿ ಇವತ್ತೇ ಕೊರಿಯರ್ ಮಾಡಬೇಕು. ಸೊ ನಾನು ಇದನ್ನು ಕಳಿಸ್ಲಿಕ್ಕೆ ಒಂದಷ್ಟು ಎನ್ವಲಪ್ ಕವರ್ಸ್ನ ಕೂಡ ರೆಡಿ ಮಾಡಿ ತಂದಿಟ್ಕೊಂಡಿದ್ದೀನಿ. ಈಗ ಒಂದೊಂದೇ ನೀಟಾಗಿ ಎಲ್ಲದಕ್ಕೂ ಅಡ್ರೆಸ್ ಎಲ್ಲ ಬರೆದ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ಬೇಕು. ನೋಡೋಣ ಇವತ್ತೇ ನನ್ನ ಕೆಲಸ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ ಹೇಳಿಬಿಟ್ಟು. ಬನ್ನಿ ಇವಾಗ ಎಲ್ಲ ಎನ್ವಲಪ್ ಮೇಲೆ ಅಡ್ರೆಸ್ ಬರೆಯೋಣ. ಈ ರಕ್ಷಾಬಂಧನ ಅಣ್ಣ ತಂಗಿಯ ಒಂದು ಬಾಂಧವ್ಯದ ಹಬ್ಬ ಅಂತಲೇ ಹೇಳ್ಬೋದು. ವರ್ಷಕ್ಕೊಂದ್ಸಲ ಈ ಹಬ್ಬ ಬಂದರೂ ನಮ್ಮ ಹಳೆ ಬಾಲ್ಯದ ನೆನಪೆಲ್ಲ ಒಂದ್ಸಲ ನೆನಪಾಗೋ ರೀತಿ ಮಾಡುತ್ತೆ. ಸೊ ಅದಕ್ಕೆ ನಿಮ್ಮ ಅಣ್ಣ ತಮ್ಮ ದೂರದಲ್ಲಿದ್ದರೆ ಅವರಿಗೂ ಕೂಡ ರಾಖಿ ಕಳಿಸಿ ನಿಮ್ಮ ಬಾಲ್ಯನೆಲ್ಲ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಹಾಗೆ ಈ ರಕ್ಷಾಬಂಧನ್ಗೆ ನೀವು ನಿಮ್ಮ ಅಣ್ಣ ತಮ್ಮಂದ್ರ ಜೊತೆ ಕಳೆದಂಥ ಬ್ಯೂಟಿಫುಲ್ ಮೂಮೆಂಟ್ ನಿಮ್ಮ ಬಾಲ್ಯದಲ್ಲಿ ಯಾವುದಾದ್ರೂ ಇದ್ದರೆ ಕಮೆಂಟ್ ಮಾಡಿ. ಏನು ನಮ್ಮ ಬಾಲ್ಯದಲ್ಲಿ ಬ್ಯೂಟಿಫುಲ್ ಮೂಮೆಂಟ್ ಏನು ಅಂತ ಕೇಳಿದ್ರೆ ಪ್ರತಿಯೊಂದು ಮೂಮೆಂಟ್ ಕೂಡ ಬ್ಯೂಟಿಫುಲ್ಲೇ. ಯಾಕಂದರೆ ಅವಾಗ ನಮಗೆ ಮೊಬೈಲು, ಈ ಥರ ಇಂಟರ್ನೆಟ್ಟು, ಸೋಷಿಯಲ್ ಮೀಡಿಯಾ ಇದು ಯಾವುದೂ ಇರಲಿಲ್ಲ. ಬರೀ ಹೊರಗಡೆ ಆಟ ಆಡೋದು, ಟಿ ವಿ ಇದ್ರ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ. ಹಾಗಾಗಿ ಆವಾಗ ಜಗಳ ಮಾಡ್ತಿದ್ದಿದ್ದು ಕೂಡ ಇವಾಗ ನೆನೆಸ್ಕೊಂಡ್ರೆ ಇಟ್ಸ್ ಎ ಬ್ಯೂಟಿಫುಲ್ ಮೂಮೆಂಟ್ ಅಂತ ಅನಿಸುತ್ತೆ. ಈಗ ಅಡ್ರೆಸ್ ಎಲ್ಲ ಬರೆದಾಗಿದೆ. ಬಟ್ ಏನಂದರೆ ನಾನು ಯಾರಿಗೆ ಯಾವ ರಾಖಿ ಏನು ಕಳಿಸ್ತೀನಿ ಅಂತ ನಾನು ಇವತ್ತು ವಿಡಿಯೋದಲ್ಲಿ ತೋರಿಸಲ್ಲ. ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿಡ್ತೀನಿ. ಯಾಕಂದರೆ ಇವಾಗಲೇ ನಾನು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಮೊದಲೇ ನೋಡಿಬಿಡ್ತಾರೆ. ಆಮೇಲೆ ಅವರು ಹೋಗೋಕ್ಕೆ ರಾಖಿ ಹೋಗ್ಲಿಕ್ಕಿಂತ ಮುಂಚೆನೇ ಗೊತ್ತಾಗ್ಬಿಡುತ್ತೆ, ಓ ಇದು ನನಗೆ ಕಳಿಸಿದೆ ಅಂತ. ಅದಕ್ಕೋಸ್ಕರ ನಾನು ಅದನ್ನು ತೋರಿಸ್ತಾ ಇಲ್ಲ. ಯಾರಿಗೆ ಕಳಿಸ್ತೀನಿ ಅಂತ ಕೂಡ ಹೇಳ್ತಾ ಇಲ್ಲ. ನಮ್ಮ ಅಣ್ಣಂಗಂತೂ ಕಳಿಸ್ತಾ ಇದ್ದೀನಿ, ಅದು ಮಾತ್ರ ಹೇಳ್ತೀನಿ. ಇವಾಗ ಎಲ್ಲ ರೆಡಿಯಾಗಿದೆ ಎನ್ವಲಪ್ಸ್ ಎಲ್ಲ. ಇದಕ್ಕೆ ಒಂದೊಂದಾಗಿ ನಾನು ಹಾಕ್ತಾ ಹೋಗ್ತೀನಿ. ಎಲ್ಲ ಪಾರ್ಸೆಲ್ಗೂ ಅಷ್ಟೇ ರಾಖಿ ಮತ್ತು ಅದ್ರ ಜೊತೆ ಚಾಕ್ಲೇಟನ್ನು ಹಾಕ್ತೀನಿ ಅಷ್ಟೇ. ಜಾಸ್ತಿ ದೊಡ್ಡ ಪ್ಯಾಕ್ ಮಾಡಲಿಕ್ಕೂ ಆಗಲ್ಲ. ಸಿಂಪಲ್ಲಾಗಿ ರಾಖಿ ಮತ್ತು ಚಾಕ್ಲೇಟನ್ನು ಅಷ್ಟೇ ಯಾವಾಗಲೂ ಇದೇ ರೀತಿ ಕಳಿಸೋದು. ಈ ವರ್ಷ ಕೂಡ ಅದೇ ರೀತಿಯಾಗಿ ಕಳಿಸ್ತಾ ಇದ್ದೀನಿ. ಯಾವಾಗಲೂ ನಾನು ಶಾಪಲ್ಲಿ ಹೋಗ್ಬಿಟ್ಟು ರಾಖಿನ ಪರ್ಚೇಸ್ ಮಾಡ್ತಿದ್ದೆ. ಬಟ್ ಈ ಸಲ ನಾನು ಅಮೆಝಾನಲ್ಲಿ ರಾಖಿನ ಬುಕ್ ಮಾಡಿದೆ. ಯಾಕಂದರೆ ನಿಮಗೆ ಶಾಪಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಅದೇ ಪ್ರೈಸ್ಗೆ ಚೆನ್ನಾಗಿರೋ ರಾಖಿ ಸಿಕ್ತು. ತುಂಬಾ ಚೆನ್ನಾಗಿದೆ ನಾನು ಬುಕ್ ಮಾಡಿರೋ ರಾಖಿ ಎಲ್ಲ. ಅದೇ ರಾಖಿಗೆ ನೀವು ಶಾಪಲ್ಲಿ ಹೋಗಿ ಕೇಳಿದರೆ ಪ್ರೈಸ್ ಡಬಲ್ ಇರ್ಬೋದು ಅಷ್ಟಿದೆ. ನಿಮಗೆ ಅಮೆಝಾನಲ್ಲಿ 9 ರೂಪೀಸಿಂದ ಕೂಡ ರಾಖಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ. ಇವಾಗ ರಾಖಿ ಎಲ್ಲ ಪ್ಯಾಕಿಂಗ್ ಆಗಿದೆ. ಇದು ಲಾಸ್ಟ್ ಒಂದು ಪಾರ್ಸೆಲ್ ನಾನು ಇದು ನನ್ನ ಕಸ್ಟಮರ್ಗೆ ಲೆಗ್ಗಿನ್ ಯಾವಾಗಲೂ ಹಿಂದಿನ ವೀಡಿಯೋದಲ್ಲೆಲ್ಲ ನೋಡಿರ್ತೀರಲ್ವ ಅದನ್ನು ಪ್ಯಾಕ್ ಮಾಡಿದ್ದೀನಿ. ಇವಾಗ ಎಲ್ಲ ಪಾರ್ಸೆಲ್ ಎಲ್ಲ ರೆಡಿ ಇದೆ. ಇದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಕೊರಿಯರ್ ಮಾಡಬೇಕಿವಾಗ. ಹೇಗೋ ಅಮೆಝಾನ್ ಅವ್ರು ಕೊಟ್ಟಿರೋಂಥ ಪೇಪರ್ ಬ್ಯಾಗ್ ಚೆನ್ನಾಗಿದೆ. ಸೊ ಅದಕ್ಕೆ ಎಲ್ಲ ಪಾರ್ಸೆಲ್ನ ಹಾಕ್ಕೊಂಡು ತೊಗೊಂಡು ಹೋಗೋಣ.
ಈ ಪಾರ್ಸೆಲ್ ಕೊರಿಯರ್ ಮಾಡೋ ಕೆಲಸ ಇದೆ ಅಂತಲೇ ನಾನು ಇವತ್ತು ನನ್ನ ಕೆಲಸ ಎಲ್ಲ ಬೇಗ ಮುಗಿಸ್ದೆ. ಈಗ ಊಟ ಕೂಡ ಆಯಿತು ನಂದು, ಮಧ್ಯಾಹ್ನದ ಊಟ ಆಗೋಯಿತು. ಸೊ ಇವಾಗ ಪೋಸ್ಟ್‌ಗೆ ಹೋಗಬೇಕು. ಇಲ್ಲಿಂದ ಒಂದು ಸ್ವಲ್ಪ ದೂರ ಆಗುತ್ತೆ. ಸೊ ಫಸ್ಟು ಪೋಸ್ಟ್‌ಗೆ ಹೋಗಿ ಅಲ್ಲಿಂದ ಬರಬೇಕಾದ್ರೆ ಶೀಜುನ ಪಿಕ್ ಮಾಡ್ಕೊಂಡು ಬರಬೇಕು. ಓಕೆ, ಹಾಗಾಗಿ ಸ್ವಲ್ಪ 1 ಅವರ್ ಬೇಗನೆ ನಾನು ಮನೆ ಬಿಡ್ತಾ ಇದ್ದೀನಿ. ಈಗ ಆ್ಯಕ್ಚುಲ್ ಟೈಮ್ ಬಂದುಬಿಟ್ಟು 1:40 ಆಗಿದೆ. ಸೊ ನಾನಿವಾಗ ಒಂದು 10-15 ಮಿನಿಟ್ಸ್ ಆಗುತ್ತೆ ರೀಚ್ ಆಗೋಷ್ಟರಲ್ಲಿ. ಬಟ್ ಅಲ್ಲಿ ತುಂಬ ರಶ್ ಇದ್ದರೆ ಮತ್ತೆ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಬೇಗನೆ ಹೊರಟಿದ್ದೀನಿ. ಶ್ರೀಜುಗೆ 2:45ಗೆ ಸ್ಕೂಲ್ ಬಿಡ್ತಾರೆ. ಅಷ್ಟರಲ್ಲಿ ನಾನು ಮುಗಿಸ್ಕೊಂಡು ಬರಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಶ್ರೀಕಾಂತ್ ಅವರು ಆ್ಯಕ್ಚುಲಿ ಇವತ್ತು ಆಫೀಸ್ಗೆ ಕಾರ್ ತೊಗೊಂಡೋಗಿದ್ರಿಂದ ನನಗೆ ಟೂ ವೀಲರ್ ಇದ್ದಿದ್ದು ಒಳ್ಳೆಯದಾಯಿತು. ಇಲ್ಲಿದ್ದರೆ ನಾನು ಆಟೋದಲ್ಲಿ ಹೋಗಬೇಕಿತ್ತು. ಸೊ ಟೂ ವೀಲರಲ್ಲಿ ಇದ್ದಿದ್ದಕ್ಕೆ ನನ್ನ ಟೈಮಿಗೆ ಯಾವಾಗ ಬೇಕೋ ಆವಾಗಲೇ ಹಂಗೆ ಹೋಗಿಬಿಟ್ಟು ಹಾಗೆ ಶ್ರೀಜುನ ಕೂಡ ಪಿಕ್ ಮಾಡ್ಕೊಂಬರ್ಬೋದು. ಓಕೆ, ಇವಾಗ ಹೊರಡ್ತಾ ಇದ್ದೀನಿ. ಈಗ ಪೋಸ್ಟ್ ಆಫೀಸ್ ಹತ್ರ ರೀಚ್ ಆಗಿದ್ದೀನಿ. ಇಲ್ಲೇ ಹತ್ರದಲ್ಲಿ ಪೋಸ್ಟ್ ಆಫೀಸ್ ಇದೆ. ಹೋಗ್ಬಿಟ್ಟು ನೋಡಬೇಕು ಇಲ್ಲೇನು ಕತೆ ಅಂತ, ಎಷ್ಟು ಜನ ಇದ್ದಾರೆ ಏನು ಅಂತ. ಆಲ್ರೆಡಿ ತುಂಬ ಜನ ಇರೋ ಥರ ಇದೆ. ಹೌದು, ನಾನು ಗೆಸ್ ಮಾಡ್ದಂಗೆ ಇಲ್ಲಿ 10 ಜನಕ್ಕೂ ಜಾಸ್ತಿ ಜನ ಇದ್ದಾರೆ. ಬಟ್ ಏನು ಮಾಡೋಕ್ಕಾಗಲ್ಲ, ಕ್ಯೂನಲ್ಲಿ ನಿಂತ್ಕೊಂಡು ನಾನಿವತ್ತು ಮುಗಿಸ್ಬಿಟ್ಟೆ ಹೋಗಬೇಕು. ಆಲ್ಮೋಸ್ಟ್ 1:55ಗೆ ನಾನು ಪೋಸ್ಟ್ ಆಫೀಸ್ ರೀಚ್ ಆದೆ. ಬಟ್ ಇದು ಕಂಪ್ಲೀಟ್ ಆಗೋಷ್ಟರಲ್ಲಿ 2:40 ಆಯಿತು. ಶ್ರೀಜುಗೆ 2:45ಗೆ ಸ್ಕೂಲ್ ಬಿಡ್ತಾರೆ. ಇಲ್ಲೇ ಹತ್ತಿರದಲ್ಲಿದೆ, ಒಂದು 5 ಮಿನಿಟ್ಸಲ್ಲಿ ಹೋಗ್ಬೋದು. ಇವಾಗ ಸ್ಕೂಲ್ ಹತ್ರ ಹೋಗಬೇಕು, ಶ್ರೀಜುನ ಪಿಕ್ ಮಾಡಿಕೊಂಡು ಅಲ್ಲಿಂದ ಮನೆಗೆ ಬರಬೇಕು. ತುಂಬ ದೂರ ಏನಿಲ್ಲ, ಸೊ ಹಾಗಾಗಿ ನಾನು ಆರಾಮಲ್ಲೇ ಹೋಗ್ಬೋದು. ಹೇಗೋ ನಾನು ಅಂದ್ಕೊಂಡಷ್ಟೇ ಟೈಮಲ್ಲಿ ಎಲ್ಲ ಕೆಲಸ ಮುಗೀತು. ತುಂಬ ಜನ ಇದ್ದರು, ಬಟ್ ಆದ್ರೂ ಫಾಸ್ಟಾಗಿ ಆಯಿತು. ಇಲ್ಲಿಂದ ಸೀದಾ ನಾನು ಶ್ರೀಜು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಅವಳನ್ನ ಪಿಕ್ ಮಾಡಿಕೊಂಡು ಸೀದಾ ಮನೆಗೆ ಬಂದ್ವಿ ಇಬ್ಬರು. ದಾರಿಲಿ ಒಂದಷ್ಟು ಚಾಕ್ಲೇಟು, ಐಸ್ ಕ್ರೀಮು, ಜ್ಯೂಸ್ ಎಲ್ಲ ಕೊಡಿಸುವಂಥ ರಗಳೆ ಮಾಡಿದ್ರು. ಬಟ್ ಏನೂ ಕೊಡಿಸಲ್ಲ ಅಂತ ಹೇಳ್ಬಿಟ್ಟು ಸೀದಾ ಮನೆಗೆ ಕರ್ಕೊಂಡು ಬಂದೆ. ಚಾಕ್ಲೇಟ್ ಅಷ್ಟೊಂದು ತಂದಿದೆ, ಇನ್ನು ಶ್ರೀಜುಗೆ ತೊಗೊಳ್ದಿದ್ರೆ ಆಗಲ್ಲ. ಸೊ ಅವಳಿಗೂ ಒಂದು ತೆಗೆದಿಟ್ಟಿದ್ದೀನಿ ಚಾಕ್ಲೇಟು. ಇವಾಗ ಇಷ್ಟು ಕೊಟ್ಟರೆ ಒಂದೇ ಸಲ ತಿಂದುಬಿಡ್ತಾಳೆ. ಸೊ ಹಾಗಾಗಿ ಇದರಲ್ಲಿ ಸ್ವಲ್ಪ ಅಷ್ಟೇ ಓಪನ್ ಮಾಡಿ ಕೊಡ್ತೀನಿ. ಶ್ರೀಜುನ ಹೊರಗಡೆನೇ ಕೂತ್ಕೋ, ಒಳಗೆ ಬರಬೇಡ ಅಂತ ಹೇಳಿಬಿಟ್ಟು ನಾನು ಓಪನ್ ಮಾಡ್ತಾ ಇದ್ದೀನಿ. ನಾನು ನಾರ್ಮಲ್ ಡೈರಿ ಮಿಲ್ಕ್ ಅಂತ ಅಂದ್ಕೊಂಡಿದ್ದೆ, ಬಟ್ ಆ್ಯಕ್ಚುಲಿ ಇದರಲ್ಲಿ ಒಳಗಡೆ 2 ಸಪ್ರೇಟ್ ಆಗಿದೆ. 2 ಚಾಕ್ಲೇಟ್ ಥರ ಇದೆ, ಮಂಚ್ ಥರ. ಸೊ ಇವಾಗ ಶ್ರೀಜುಗೆ ಇದರಲ್ಲಿ ಒಂದಷ್ಟೇ ಕೊಡ್ತೀನಿ. ಪ್ರತಿ ವರ್ಷ ನಾನು ರಾಖಿನ ಇದೇ ರೀತಿ ಪ್ಯಾಕ್ ಮಾಡಿ ಕಳಿಸೋದು. ಈ ವರ್ಷ ಕೂಡ ಕಳಿಸಿದ್ದೀನಿ, ಬಟ್ ಸ್ವಲ್ಪ ಲೇಟ್ ಆಗಿದೆ. ಬಟ್ ಹಬ್ಬಕ್ಕಿಂತ ಮುಂಚೆ ತಲುಪಿದರೆ ಸಾಕು. ಸೊ ಮತ್ತು ಈ ವರ್ಷ ನನಗೆ ಅಮೆಝಾನಲ್ಲಿ ಬೆಸ್ಟ್ ಪ್ರೈಸ್ಗೆ ಬೆಸ್ಟ್ ರಾಖೀಸ್ ಕೂಡ ಸಿಕ್ಕಿದೆ. ನೀವು ಕೂಡ ಚೆಕ್ ಮಾಡಿ ನೋಡಿ ಬೇಕಾದರೆ. ಸೊ ಇವಾಗ ಇವತ್ತಿನ ವ್ಲಾಗನ್ನು ಮುಗಿಸೋ ಟೈಮ್ ಆಗಿದೆ. ಒಂದು ಸ್ವಲ್ಪ ಚಾಕ್ಲೇಟನ್ನು ತಿಂತಾ ಬಾಯ್ ಸಿಹಿ ಮಾಡ್ಕೊಳ್ತಾ ಎಲ್ಲರಿಗೂ ಅಡ್ವಾನ್ಸ್ಡ್ ಹ್ಯಾಪಿ ರಕ್ಷಾಬಂಧನ್ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಇನ್ನೊಂದು ವ್ಲಾಗ್ ಜೊತೆ ಇನ್ನೊಂದು ಸ್ಕ್ರೀನ್ ಮೇಲೆ ಬರ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.